ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಸ್ಟಾರ್ ಹೋಟೆಲ್ಗಳ ಅಸಲಿಯತ್ತು ಬಯಲಾಗಿದೆ. ಹೋಟೆಲ್ ಅಡುಗೆ ಮನೆಯಲ್ಲಿ ಸಿಸಿಟಿವಿ ಕಡ್ಡಾಯ ಅನ್ನುವಂತ ಚಿಂತನೆಗಳನ್ನ ಮಾಡಲಾಗ್ತಾ ಇದೆ. ಹೋಟೆಲ್ ರೈಡ್ ಬಳಿಕ ಗಂಭೀರವಾಗಿದೆ ಆರೋಗ್ಯ ಇಲಾಖೆ. ಆಹಾರದ ಗುಣಮಟ್ಟವನ್ನ ಕಾಯ್ದುಕೊಳ್ಳುವುದಕ್ಕೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಚಿಂತನೆಗೆ ಬಂದಿದ್ದಾರೆ. ಅಡಿಗೆ ತಯಾರಾಗುವಂತ ಸ್ಥಳ ಗ್ರಾಹಕರು ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಸಾರ್ವಜನಿಕರ ಆರೋಗ್ಯದ ರಕ್ಷಣೆಗಾಗಿ ಕಾನೂನಿಗೆ ನಿರ್ಧಾರವನ್ನು ಮಾಡಬೇಕು. ಆಹಾರ ಸುರಕ್ಷತೆ ಕಾಯ್ದುಕೊಳ್ಳೋದಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನ ಮಾಡಬೇಕು ಅನ್ನುವಂಥ ಚಿಂತನೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಏನಿದೆ ಆದೇಶ ಅಂತ ಹೇಳಿ ನೋಡ್ತಾ ಹೋಗೋಣ. ಯಾವುದೇ ಹೋಟೆಲ್ ಆಗಲಿ ಗ್ರಾಹಕರು ಆರ್ಡರ್ ಮಾಡಿ ಊಟವನ್ನ ಸೇವನೆ ಮಾಡ್ತಾರೆ. ಆದ್ರೆ ಅದು ಹೇಗೆ ತಯಾರಾಗತ್ತೆ, ಪ್ರಿಪೇರ್ ಆಗುತ್ತೆ ಅನ್ನುವಂಥ ಐಡಿಯಾ ಕೂಡ ಅವರಿಗೆ ಇರೋದಿಲ್ಲ. ಅದು ಕಳಪೆಯಾಗಿರುತ್ತೋ ಅಥವಾ ಗುಣಮಟ್ಟದ ಆಹಾರವನ್ನ ನೀಡ್ತಾರೋ ಅನ್ನುವಂತಹ ಕ್ಲಾರಿಟಿ ಹೋಗೋರಿಗೆ ಗೊತ್ತಾಗೋದಿಲ್ಲ. ಹೋಟೆಲ್ಗೆ ಹೋಗುವಂತಹ ಗ್ರಾಹಕರಿಗೆ ಅದು ತಿಳಿದು ಬರೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಸದ್ಯ ಡಿಸೈಡ್ ಮಾಡಿದೆ. ಹೋಟೆಲ್ಗಳ ಅಡುಗೆ ಮನೆಗೆ ಸಿಸಿಟಿವಿ ಅಳವಡಿಕೆ ಕಡ್ಡಾಯ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದೆ. ಗ್ರಾಹಕರು ಸೇವಿಸುವಂತ ಆಹಾರ ಯಾವ ರೀತಿಯಾಗಿ ಸಿದ್ಧವಾಗ್ತಾ ಇದೆ, ಅಲ್ಲಿ ಹೈಜೀನ್ ಇದೆಯಾ ಅನ್ನೋದ್ರ ಬಗ್ಗೆ ಗ್ರಾಹಕರು ವೀಕ್ಷಣೆಯನ್ನ ಇರಬೇಕು. ಅಂದ್ರೆ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿದಾರಾ, ಕ್ಲೀನ್ ಆಗಿ ಇದೆಯಾ ಇಲ್ವಾ, ಈ ಎಲ್ಲ ವಿಚಾರವೂ ಕೂಡ ತಿಳಿದು ಬರಬೇಕು. ಉತ್ತಮ ಆಹಾರ ಸಿಗುವಂತೆ ಮಾಡೋದು ಸರ್ಕಾರದ ಜವಾಬ್ದಾರಿ. ಶೀಘ್ರದಲ್ಲೇ ಹೊಸ ಕಾನೂನು ರೂಪಿಸಿ ಜಾರಿಗೆ ತರೋದಕ್ಕೆ ನಿರ್ಧಾರಗಳಾಗ್ತಾ ಇದೆ. ಮಾರ್ಗಸೂಚಿಯನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಈಗ ಪ್ಲಾನ್ ಮಾಡಲಾಗಿದೆ. ಕಳೆದ 3-4 ದಿನಗಳಿಂದ ಈ ರೀತಿಯಾಗಿ ಹೋಟೆಲ್ಗಳಿಗೆ ಎಂಟ್ರಿ ಕೊಟ್ಟು ಹೋಟೆಲ್ನಲ್ಲಿ ಆಹಾರದ ಗುಣಮಟ್ಟವನ್ನ ಜೊತೆಗೆ ಸ್ವಚ್ಛತೆಯನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನುವಂಥ ಪರಿಶೀಲನೆಯನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಗಳು ಏನಾಗಿದೆ ಅಥವಾ ಆ ಒಂದು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಕಳುಹಿಸಲಾಗಿದೆ. ರಿಪೋರ್ಟ್ ಬಂದ ನಂತರದಲ್ಲಿ ಯಾವ ರೀತಿಯ ಕ್ರಮ ಅನ್ನೋದು ಇನ್ನೊಂದು ಅಂಶ. ಆದರೆ ಈಗಲೇ ನಂತರದ ದಿನಗಳಲ್ಲಿ ಹೋಟೆಲ್ ಅಡುಗೆ ಮನೆಯಲ್ಲಿ ಸಿಸಿಟಿವಿ ಕಡ್ಡಾಯವನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹೋಗುವಂತಹ ಜನರಿಗೆ, ಗ್ರಾಹಕರಿಗೆ ಅದು ಸಮಸ್ಯೆ ಆಗತ್ತೆ. ಅವರ ಆರೋಗ್ಯದ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ ಅಂತ ಹೇಳಿ ಇದೀಗ ಈ ರೀತಿಯಾದಂತಹ ಚಿಂತನೆಯನ್ನ ಮಾಡಲಾಗಿದೆ.